ಇನ್ಮೇಲೆ ನನಗೆ ಯಾವ ಟೆನ್ಷನ್ನೂ ಇರೋಲ್ಲ. ಎಲ್ಲ ಕಡೆಯಿಂದನೂ ಕ್ಲಿಯರ್ ಆದಮೇಲೆ ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಎಲ್ಲ ಕಡೆಯಿಂದನೂ ಕ್ಲಿಯರ್ ಆಯಿತು ಅಂದರೆ ಅದು ಅದು ಪೂಜೆಯಲ್ಲಿ ನಮ್ಮನೆಯವರು ನಿಮ್ಮನೆಯವರು ಇದ್ದರು. ಎರಡೂ ಮನೆಗೂ ಒಂದು ರೀತಿ ಸಮಾಧಾನ ಆಯಿತು. ಮದುವೆ ಲೇಟ್ ಆಗಿರೋದ್ರಿಂದ ಎಲ್ರಿಗೂ ಟೆನ್ಷನ್ ಇತ್ತು. ಆದರೆ ಕಲ್ಯಾಣೋತ್ಸವ ನಡೆದ ಮೇಲೆ ನಮ್ಮಿಬ್ಬರು ಎಂಗೇಜ್ಮೆಂಟ್ ಮತ್ತೆ ಆಗಿದ್ರಿಂದ ಎಲ್ರಿಗೂ ಒಂದು ರೀತಿ ಕ್ಲಾರಿಟಿ ಸಿಕ್ಕಿರುತ್ತೆ. ಅದನ್ನು ಹೇಳಕ್ಕೆ ಬಂದೆ. ಓ, ಒಟ್ಟಿನಲ್ಲಿ ನಮ್ಮ ಫ್ಯಾಮಿಲಿ ಇಬ್ಬರು ಖುಷಿಯಾಗಿದ್ದಾರಲ್ಲ, ಅಷ್ಟು ಸಾಕು. ಅಷ್ಟು ಸಾಕಾ? ಯಾಕೆ, ನಿಮಗೆ ಖುಷಿ ಆಗಿಲ್ವಾ? ದಿವ್ಯಾ ಅವರೇ, ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಏನಾಯಿತು, ನಮ್ಮಿಬ್ಬರ ಮಧ್ಯ ಗ್ಯಾಪ್ ಏನಕ್ಕೆ ಬಂತು, ನಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಕಾರಣ ಏನು, ಇದೆಲ್ಲ ಪಾಸ್ಟ್. ಅದನ್ನೆಲ್ಲ ಕೆತ್ಕೋಕ್ಕೆ ನನಗಿಷ್ಟ ಇಲ್ಲ. ಇದನ್ನೆಲ್ಲ ಕೆತ್ಕೋಕ್ಕೆ ನಿಮಗೂ ಮನಸ್ಸಿಲ್ಲ ಅಂತ ನಾನು ಅನ್ಕೋತೀನಿ. ನಾನು ನಿಮ್ಮ ಬೆರಳಿಗೆ ರಿಂಗ್ ಆಗ್ತಾ ಇರಬೇಕಾದ್ರೆ ಮನೆಯವ್ರ ಕಣ್ಣಲ್ಲಿ ತುಂಬ ಸಂತೋಷ ನೋಡಿದೆ. ನಾನು ಅಷ್ಟೇ, ಸತ್ಯನ ಕಣ್ಣಲ್ಲಿ ನಿರಾಸೆ ದುಃಖ ಇದ್ದಿದ್ದು ನಾನು ನೋಡಿದೆ. ಆ ಸಂತೋಷ ಅವ್ರ ಕಣ್ಣಲ್ಲಿ ಹಾಗೇ ಇರಬೇಕು. ಹಾಗಿರಬೇಕು ಅಂದರೆ ನಾವಿಬ್ಬರು ಮದುವೆ ಆಗೋದನ್ನು ಅವ್ರ ಕಣ್ಣು ತುಂಬ್ಕೊಬೇಕು. ನನ್ನ ಆಸೆ ಕೂಡ ಅದೇ. ಸೊ ನಾನು ನೀವು ಮುಂಚೆ ಹೇಗಿದ್ವೋ ಹಾಗೇ ಇರಬೇಕು. ನಮ್ಮಿಬ್ಬರ ಮಧ್ಯೆ ಇರೋ ಬಾಂಡಿಂಗ್ ನಾವು ಮತ್ತೆ ಬೆಳೆಸ್ಕೊಳ್ಳೋಣ. ಹಳೇದನ್ನೆಲ್ಲ ನಾವು ಮರೆಯೋಣ. ನಾವಿಬ್ಬರು ಬದಲಾಗೋಣ. ಬದಲಾವಣೆ ಇವಾಗ ಅನಿವಾರ್ಯ. ಹಾಗಿದ್ರೆ ನೀವು ಎಲ್ಲ ರೀತಿಯೂ ಬದಲಾಗ್ತೀರಾ ಕಾರ್ತಿಕ್? ಅಮೂಲ್ ಬೇಬಿ ಮನಸ್ಸಲ್ಲಿ ಏನಿದೆ ಅಂತ ನಿನ್ಗೆ ಗೊತ್ತಾಗೋಯ್ತಾ? ಹೇಳು ಸತ್ಯ, ಬೇಗ ಹೇಳು. ನೀನ್ ಬರ್ದಿದ್ದ ಕವಿತೆ ಕೊಟ್ಟ್ಯಾ? ಪ್ರೀತಿಯ ಅಮೂಲ್ ಬೇಬಿ, ನಾನು ನೀನು ಜೋಡಿ, ನಮ್ಮಿಬ್ಬರ ಜೋಡಿ ಮೋಡಿ ಮಾಡಿ ಎಲ್ಲ ರೀತಿ ಬದಲಾಗೋದು ಅಂದರೆ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಂದರೆ ನೀವೇ ಮುಂಚೆ ಹೇಳ್ತಿದ್ರಲ್ಲ, ಬಿಸ್ನೆಸ್ ಬಗ್ಗೆ ಆಗಲಿ, ಪ್ರಾಫಿಟ್ ಬಗ್ಗೆ ಆಗಲಿ, ಅಥವಾ ರಾಯಲ್ ಆಗಿ ಲೈಫ್ನ ಲೀಡ್ ಮಾಡೋದ್ರ ಮೇಲಾಗಲಿ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂತ. ಯಾವುದೋ ಬೆಟ್ಟದ ಮೇಲೋ ಅಥವಾ ಗುಡ್ಸ್ಲಲ್ಲಿ ಬದುಕಬೇಕು ಅನ್ನೋ ಆಸೆ ಇತ್ತಲ್ವ, ಅಂಥ ಆಸೆಗಳು ಬದಲಾಗತ್ತಲ್ವ? ನಾನು ಅಂಥ ಆಸೆಗಳನ್ನೆಲ್ಲ ಬಿಟ್ಟು ಬದಲಾಗಬೇಕು ಅಂತ ನಿಮ್ಗೆ ಅನಿಸುತ್ತಾ? ಹೌದು ಕಾರ್ತಿಕ್, ನೀವು ಹೇಳಿರೋ ಹಾಗೆ ಪ್ರಾಕ್ಟಿಕಲಿ ಬದುಕೋಕ್ಕಾಗಲ್ಲ. ನದಿ ತೀರಕ್ಕೋ, ಬೆಟ್ಟದ ಮೇಲೋ ಅಥವಾ ಯಾವುದೋ ಕಾಡಿಗೋ ಯಾವತ್ತೋ ಒಂದು ಸಲ ಪಿಕ್ನಿಕ್ಕಿಗೆ ಅಂತ ರಿಲ್ಯಾಕ್ಸ್ ಮಾಡೋಕ್ಕೆ ಹೋಗ್ಬೋದೇ ಹೊರತು ಅಲ್ಲೇ ಇದ್ದು ಜೀವನ ಮಾಡೋಕ್ಕಾಗಲ್ಲ. ನೆಲದ ಮೇಲೆ ನಿಂತು ಆಕಾಶದಲ್ಲಿ ಹಾರಾಡ್ತಿರೋ ವಿಮಾನ ನೋಡಿ ಟಾಟಾ ಮಾಡಿದಾಗ ಮನಸ್ಸಲ್ಲಿ ಬರೋ ಆಸೆ ಏನು ಗೊತ್ತಾ?
ನಾನು ಒಂದಲ್ಲ ಒಂದಿನ ಆ ವಿಮಾನದಲ್ಲಿ ಹಾರಾಡಬೇಕು ಅಂತ. ಅದನ್ನು ಬಿಟ್ಟು ಕಾಲು ಮುರ್ಕೊಂಡು ನಡೆಯೋಕ್ಕೂ ಆಗದೆ ಇದೇ ನೆಲದಲ್ಲಿ ತೇಳಬೇಕು ಅಂತಲ್ಲ. ನಾನು ತುಂಬ ರಿಚ್ ಆಗಿ ರಾಯಲ್ ಲೈಫ್ ಲೀಡ್ ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿರೋ ಹುಡುಗಿ. ನಿಮ್ಮ ಸಂಬಂಧ ಬಂದಾಗ ನನ್ನ ಆಸೆ ಎಲ್ಲ ಈಡೇರುತ್ತೆ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ? ಹಾಗಿದ್ರೆ ನೀವು ನನ್ನ ಮದುವೆ ಆಗ್ತಿರೋದು ರಿಚ್ ಲೈಫ್ ಲೀಡ್ ಮಾಡಬೇಕು ಅಂತನಾ? ಲೋ ಮಗ, ಅಲ್ಲಿ ಏನೋ ಆಗಿದ್ಯೋ? ಯಾಕೆ ಸತ್ಯ ಹೆಂಗಿದ್ಯಾ? ಅಲ್ಲಿ ಏನಾಯ್ತು ಹೇಳಿ ಸತ್ಯ, ಅಲ್ಲಿ ಏನಾಯ್ತು? ನೀನು ಅಮೂಲ್ ಬೇಬಿಗೆ ಪ್ರಪೋಸ್ ಮಾಡಲೇ ಇಲ್ವಾ? ಅವನು ಒಪ್ಕೊಳ್ಳಿಲ್ವಾ? ಸತ್ಯ ಟೆನ್ಷನ್ ಕೊಡ್ಬೇಡ ಸತ್ಯ, ಅಲ್ಲಿ ಏನಾಯ್ತು ಹೇಳು. ನಿನ್ ಪ್ರೀತಿ ವಿಷಯನ ಅವ್ನಿಗೆ ಹೇಳಿಲ್ವಾ? ಸತ್ತು ಹೋಗಿರೋ ಪ್ರೀತಿನ ಹೊತ್ಕೊಂಡಿರೋಳು ಕಂಡ್ರು ನಾನು ಉಸಿರು ಎಲ್ದಿರೋ ಪ್ರೀತಿಗೆ ಅವನ ಹೆಸರು ಹೇಗ್ರೋ ಇಡ್ಲಿ? ಅವನ ಮನ್ಸಲ್ಲಿ ನಾನೇ ಇಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಮನ್ಸಲ್ಲಿರೋದನ್ನ ಹೇಗ್ರೋ ಹೇಳಿ? ಅಂದ್ರೆ ಅಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾವು ಜೀವನ ಪೂರ್ತಿ ನಡೆಯೋದಕ್ಕೆ ಇಷ್ಟಪಟ್ಟು ಒಂದು ದಾರಿನ ಸೆಲೆಕ್ಟ್ ಮಾಡಿರ್ತೀವಿ. ಆ ದಾರಿ ಉದ್ದಕ್ಕೂ ಹೂವಿನ ಹಾಸಿಗೆ ಇದೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ? ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ನಿಜ, ಅದ್ರ ಜೊತೆಗೆ ನನ್ನ ಕನಸು ನನ್ಸಾಗುತ್ತೆ ಅಂತ ಆಸೆ ಪಟ್ಟಿದ್ದು ನಿಜ.